అన్నా 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 అదేం బద్ద అన్న బరగాల నింగే అది కాదను మన రూపాయి రాజా పేరు పేపర్లో వేసేస్తుండారు ఫోటో సಮೇతంగా ఉంది చూడు. అయ్యా ఇల్లు అయితే నోడ్లా అయితే మన డబ్బంతా తీసుకొని పైన చేతిలో ఇచ్చేస్తామో మన ಡಬ್ ಡಬಲ್ అయిపోతుంది. ಹೌದು ಅಣ್ಣವ್ರೆ, ನಾನು ಅದನ್ನೇ ಹೇಳಿದ್ದು. ಎಲ್ಲ ಒಂದ್ ಕಡೆ ಕೊಟ್ರೆ ವಸೂಲು ಮಾಡೋ ತೊಂದ್ರೆನೂ ತಪ್ಪುತ್ತೆ, ಎಲ್ಲ ಒಂದ್ ಕಡೆ ಕೊಟ್ಟಂಗೂ ಆಗುತ್ತೆ. ಹಂಗಂತೀಯ ಶಿರೋಮಣಿ? ಹೌದು ಅಣ್ಣವ್ರೆ. అయితే త్వరగా పోయి చూసుకొని వస్తామా? ಎಲ್ಲ చూసుಕೊಂಬರೋದು ಮಗನೇ. ಬೆಂಗಳೂರಿಗೆ ಬಂದು 10 ವರ್ಷ ಆಯ್ತು, ಸರಿಯಾಗಿ ಕನ್ನಡ ಮಾತು ಕಲ್ತಿದ್ಯಲ್ಲ ಶಿರೋಮಣಿ. ಅವ್ನು ಬುಲ್ಡೆ ಮೇಲೆ 4 ಮಡಗಿ ಕನ್ನಡ ಅಕ್ಷರ ಕಲಿಸಲ. నేను చెప్తాను. చెప్తాను ಅಂದ್ರೆ ನೀನು ಇಲ್ಲೇ ಇರು ಮಗನೇ. ನಡಿಲ್ಲ ಅಂತೀನಾ? ರೇ ಯಾಕ್ರಿ, ಯಾರೇ ಬೇಕು? ಯಾರು ಬೇಕು? ವಸಿ ಶಂಭುಲಿಂಗ ನೋಡ್ಬೇಕ್ರ. ಯಾರೇ ಅದು ಶಂಭುಲಿಂಗ? ರೂಪಾಯಿ ರಾಜ ಅಂತ ಫೇಮಸ್ ಆಗವ್ರಲ್ಲ, ಅವ್ರು ನಮ್ಮ ಪಾಲ್ಗೆ ಶಂಭುಲಿಂಗ ಇದ್ದಂಗೆ. ಅಪಾಯಿಂಟ್ಮೆಂಟ್ ತಗೊಂಡಿದ್ದೀರಾ? ಪೇಪರ್ ಮಿಡ್ ತರಕ್ಕೆ ಅವ್ರೇನು ಸಣ್ಣ ಹುಡುಗ್ರ ಶಿವ? ರೀ ಪೆಪ್ಪರ್ಮೆಂಟ್ ಅಲ್ಲ ರೀ, ಅಪಾಯಿಂಟ್ಮೆಂಟ್. ಹಂಗ ನನ್ಗೆ ಇಂಗ್ಲಿಷ್ ಗೊತ್ತಿಲ್ರ ಹಳ್ಳಿ ಮುಖ. ಅವರು ಮೀಟಿಂಗ್ ನಲ್ಲಿ ಇದಾರೆ, ನೀವೇನಿದ್ರು ಮುಂದಿನ ತಿಂಗಳು ನೋಡ್ಕೊಳ್ಳಿ. ನಡೀರಿ ನಡೀರಿ. ಹಂಗಂದ್ರೆ ಹೆಂಗೆ ಶಿವ? ಲಕ್ಷ ಗಟ್ಲೆ ಹಣ ತಂದಿವ್ನಿ. ರೇ ಕೋಟಿ ಕೋಟಿ ತಂದಿರೋರ್ನೇ ನಾನು ವಾಪಸ್ ಕಳ್ಸಿದೀನಿ. ಇನ್ ನಿಮ್ ಲಕ್ಷ ನನ್ಗೆ ಯಾವ ಲೆಕ್ಕ ರೀ? ನಿಮ್ ಲಕ್ಷ ನಮ್ಗೆ ಅಲಕ್ಷ. ನಡೀರಿ ನಡೀರಿ. ಶಿವನಿ ಶಂಭುಲಿಂಗ ಶಿರೋಮಣಿ కాదు, నేను చింತಾಮಣಿ. ನನ್ನ ಮಗನೇ, ನೀನು ಒಂಟಿ ನಾಮ ಹಾಕೊಂಡ್ ನನ್ ಜೊತೆಗೆ ಬಂದಾಗ್ಲೇ ಅನ್ಕಂಡೆ ಕಂಡ ಈ ವ್ಯವಹಾರ ಸರಿಯಾಗಿ ಬಗೆಹರಿಯಾಕಿಲ್ಲ ಅಂತ. ಹಾಕಂಡೆ ನನ್ ಮಗನೇ 3 ನಾಮ ಹಾಕೊಂಡೆ. ಸೈಲೆನ್ಸ್. ಶರಣು ಶರಣು ನೀಡು ಸಂತೋಷ, ಜನರ ಜಗದ ಮನಕ್ಕೆ ಕೊಡಲು ಸುಖ ಶಾಂತಿ. ಹೇಳ್ಕ ಯಾಕೆ? ಏನಾಯ್ತೆ? ನಮ್ಮ ಅಮ್ಮನ್ಗೆ ಹುಷಾರಿಲ್ವಂತೆ, ನಾ ಊರಿಗೆ ಹೋಗಿ ಬರ್ತೀನ್ರಿ. ನಿಮ್ಮಮ್ಮ ಇದ್ದಾಳ? ಏನಂದ್ರೆ? ಅಲ್ಲ, ಊರ್ನಲ್ಲಿದ್ದಾಳ ಅಂತ ಕೇಳ್ದೆ ರೀ. ನಿಮ್ಗೆ ಹೇಳ್ಬಿಟ್ಟು ಹೋಗೋಣ ಅಂತ ಕಾಯ್ಕೊಂಡಿದ್ದೆ. ನಾನು ರೈಲ್ವೆ ಸ್ಟೇಷನ್ಗೆ ಹೋಗಿ ಗಾಡಿ ಹತ್ಕೊಂಡು ಹೋಗ್ತೀನಿ. ಶಿರೋಮಣಿ ಅಣ್ಣವ್ರೆ, ಅಮ್ಮ ಅವ್ರನ್ನ ರೈಲ್ವೆ ಸ್ಟೇಷನ್ ಬಿಟ್ಟು ಬಂದ್ಬಿಡಪ್ಪ. ಅಕ್ಕಯ್ಯ ರೈಲು ಹತ್ತಿಸ್ತೀನಿ ಬನ್ನಿ. ಈ ಮೂದೇವಿನ ಯಾಕ್ರಿ ಜೊತೆಲಿ ಇಟ್ಕೊಂಡಿದ್ದೀರಾ? ಅವ್ನ ಮುಖ ನೋಡಿದ್ರೆ ನಂಗೆ ಇಷ್ಟ ಆಗೋದಿಲ್ಲ. ನಾನ್ ನೋಡಕ್ ಮಾಡಿ ಕಂಡಿದ್ದೇನೆ ಕಣೆ. ರೀ ನಾ ಬರೋದಕ್ಕೆ 2 ದಿನ ಆಗುತ್ತೀರಿ. 2 ದಿನ? ಹೌದ್ರಿ, 2 ದಿನ. ಮನೆ ಕಡೆ ಜೋಪಾನ. ನಿನ್ನನ್ನು ಬಿಟ್ಟು ನಾನು ಹೇಗೆ ಇರಲಿ? ನನಗೆ ಸಂಕಟವಾಗುತ್ತಿದೆ. ನನಗೂ ಅಷ್ಟೇ ಸಂಕಟ ಆಗ್ತಿದೆ ರೀ. ಆದ್ರೆ ಏನ್ ಮಾಡೋದು, ಗ್ರಾಚಾರ ನಮ್ಮಮ್ಮನ ರೀತಿ ಕಾಡ್ತಾ ಇದೆ. ಇದೇನ್ರಿ ಕಣ್ಣೊಳಗೆ ನೀರು? ಇದು ಕಣ್ಣೀರಲ್ಲ, ಹೃದಯದ ವೇದನೆ, ಕರುಳಿನ ಮಿಡಿತ. ನೀನ್ ಯಾಕೆ ಆಡ್ತೀಯ? ನಿಮ್ಗಳು ಬಂದ್ರೆ ನನಗಳು ಬರುತ್ತೆ. ನಾನೇನೇ ಮಾಡಿದ್ರು ನೀನ್ ಮಾಡ್ತೀಯ? ಹೋಗ್ಬಿಟ್ ಬರ್ತೀನ್ರಿ. ಶ್ಯಾಂಬುಲಿಂಗ ಒಳ್ಳೇದ್ ಮಾಡ್ಲಿ. ಅಕ್ಕಯ್ಯ ಯಾರು? ವೆಂಕಣ್ಣ? ಜಯಣ್ಣ? ಅಲ್ಲ, ಏಯ್ ಬಸಪ್ಪ, ನಾನ್ ನಾಳೆ ಬರ ಕಣಪ್ಪ. ಒತ್ತುಡ್ತಿದ್ದಂಗೆ ನಾನು ಬಸ್ ಸ್ಟ್ಯಾಂಡ್ ನ ಕಾಯ್ಬೇಕು, ಟೆಂಟ್ ನ ಕಾಯ್ಬೇಕು, ಫುಟ್ಪಾತ್ ನ ಕಾಯ್ಬೇಕು, ಪಾರ್ಕ್ ನ ಕಾಯ್ಬೇಕು. ನಿನ್ನ ಕಾಯೋದ್ರಾಗೂ ಸುಖ ಐತಿ ಚಿನ್ನ. ಚಿನ್ನ ತಂದಿದ್ಯಾ? ಚಿನ್ನ ಅಲ್ಲ, ನಾನ್ ನಿನಗೆ ಚಿನ್ನ ಅಂತಂದೆ. ಚಿನ್ನ ಯೋ, ಈ ಚಿನ್ನ ಬೆಳ್ಳಿ ಎಲ್ಲ ನಂತ ವಿಕ್ಕಬೇಡ. ನನ್ನನ್ ಚಿನ್ನ ಅನ್ಬೇಕು ಅಂದ್ರೆ ಕೈಯಲ್ಲಿ ಚಿನ್ನ ಹಿಡ್ಕೊಂಡ್ ಬರ್ಬೇಕು, ನನ್ನನ್ ಬೆಳ್ಳಿ ಅನ್ಬೇಕು ಅಂದ್ರೆ ಕೈಯಲ್ಲಿ ಬೆಳ್ಳಿ ಹಿಡ್ಕೊಂಡ್ ಬರ್ಬೇಕು. ಅಷ್ಟೇಯ, 20 ಕಿತ ಹೇಳಕ್ಕಿಲ್ಲ. ಅಂದ್ರೆ ನಿನ್ನ ನೋಡ್ಬೇಕಾದ್ರೆ ಏನಾರ ಹಿಡ್ಕಂಡೇ ಬರ್ಬೇಕು ಅನ್ನು. ಹೌದು ಮತ್ತೆ. ಹಂಗಾರಿ ಇನ್ಮೇಲೆ ನಿಂಗೆ ಚಿನ್ನ ಬೆಳ್ಳಿ ಅಂತ ಕರಿಯಾಕಿಲ್ಲ. ಆಹಾ ನನ್ನ ಹಲಸಿನ ತೊಳೆ, ಆಹಾ ನನ್ನ ಕಲ್ಲಂಗಡಿ ಹಣ್ಣು, ಆಹಾ ನನ್ನ ಚಕ್ಲಿ, ಆಹಾ ನನ್ನ ಕೋಡ್ಬಳೆ, ಆಹಾ ನನ್ನ ನಿಪ್ಪಿಟ್ಟು ಅಂತ ಕರೀಲ. ಕೇಳಿರಿಲ್ಲ, 1 8 ಆಣೆ ತಕ್ಕೊಟ್ಬಿಡ್ಬೋದು. ನನ್ನ ಹೆಂಡತಿ ಊರಾಗಿಲ್ಲ. ಅವಳು ಬರಕ್ಕೆ ಇನ್ನು 2 ದಿನ ಆಯ್ತದೆ. ಮೊದಲೇ ಹೇಳಿದ್ರೆ ಬೆಳಗಿನ ಜವಾನೆ ಬಂದು ಮನೆ ಒಳಗೆ ಒಕ್ಕೊಂಡ್ ಬಿಡ್ತಿದ್ನಲ್ಲ. ಅನ್ಯಾಯವಾಗ ಅರ್ಧ ದಿವಸ ಯೋಸ್ಟ್ ಮಾಡ್ಬಿಟ್ಟಲ್ಲ. ಅಲ್ಲ, ನಂಗೊಂದು ಅನುಮಾನ. ನೀ ಇತ್ತಿತ್ಲಾಗೆ ಅಕ್ಕಿ ವ್ಯಾಪಾರ ಬಿಟ್ಬಿಟ್ಟು ಹೂವಿನ ವ್ಯಾಪಾರ ಹಿಡ್ಕೊಂಡ್ಬಿಟ್ಟ? ಹಂಗೇನಿಲ್ಲ, ನಾನು ನೀನು ಸಿನಿಮಾ ಟೆಂಟಲ್ ಸೆಟ್ಲ್ಮೆಂಟ್ ಆಗಿ ಇವತ್ತು 2 ವರ್ಷ ಆತಲ್ಲ. ಆದ್ರ ಸವಿ ನೆನಪಿಗಾಗಿ ಅರೇಂಜ್ಮೆಂಟ್ ಮಾಡಿದೀನಿ. ತಗೋ, ಇದು ನನ್ನ ಪ್ರೇಮದ ಕಾಣಿಕೆ. ಒಲವಿನ ಕಾಣಿಕೆ ಅಲ್ಲ. ಯಾವ ತಗಳಯ್ಯ ನಿನ್ನ ಮಕ್ಕೆ. ಯಾವ
ಯಾವಾಗ ನೋಡಿರೋ ಇಂಥದ್ದೊಂದೊಂದು ಸೀರೆ ಕೊಟ್ಬಿಟ್ಟು ಯಾವಾರ ಮುಗಿಸ್ಕೊಂಡು ಹೋಗ್ಬಿಡ್ತೀಯಲ್ಲ ಕೊಡೋದು ಕೊಡ್ತೀಯ ಒಂದ್ ದೊಡ್ಡ ಕಾಣಿಕೆ ಕೊಡ್ಬಾರ್ದಾ ಏನದು ದೊಡ್ಡದು? ಹೆಂಗಾರ ಮಾಡಿ ಈ ಮನೆಯ ನನ್ನ ಹೆಸರು ಬರ್ಕೊಟ್ಬಿಡು. ಶಿವನೇ ಶ್ಯಾಮಲಿಂಗ, ಏನಾಯ್ತು? ಈ ಮಾತ್ನೇನಾರು ನನ್ನ ಹೆಂಡತಿ ಕೇಳಿಸ್ಕೊಂಡ್ರೆ ಆಚಡಿ ಚಪ್ಪಲಿ ಕಿತ್ತೋಗಂಗ್ ಹೊಡಿತಾಳೆ ನಮ್ಮಿಬ್ರಿಗೂ. ಅದ್ಯಾಕ್ ಹೊಡ್ದಾಳ ಅವಳು? ಈ ಮನೆನ ನಮ್ಮ ಮಾವ ನನ್ನ ಹೆಂಡತಿ ಹೆಸರು ಬರ್ದವನೇ. ನನ್ನ ಹೆಸರಿಗೆ ಏನಾರು ಬರ್ದಿದ್ರೆ ಅವಳನ್ನ ಮನೆಯಿಂದ ವಾಪೀಸ್ ಕಳಿಸ್ಬಿಟ್ಟು ನೀನ್ ಇಟ್ಕೊಂಡ್ಬಿಡ್ತಿದ್ದೆ. ಮಾಡಕ್ಬಿಡ್ತೀನಿ ನೋಡ ಹಂಗೆಯ. ಅದೇನದು ಇಟ್ಕೊಂಡ್ಬಿಡ್ತಿದ್ದೆ ಅನ್ನೋದು ಕಟ್ಕೊಂಡ್ಬಿಡ್ತಿದ್ದೆ ಅನ್ನೋ ಬಾಯ್ ಬರೋದಿಲ್ವೇ? ಯಾ ಸೆಟ್ಗ ಹೋಲಿ ಬಿಡು. ಮತ್ತೆ ಆ ಕೆಂಗೇರಿ ಮೋರಿ ಮಗ್ಲಾಗದಲ್ಲ ಆಟ, ಅದನ್ನ ನನ್ನ ಹೆಸರಿಗೆ ಬರ್ಕೊಟ್ಬಿಡು. ಅದನ್ನ ಶಿರೋಮಣಿ ಬರ್ದ್ಬಿಟ್ಟಿದೀನಿ. ಇನ್ನೇನಾದ್ರೂ ಬರ್ಕೊಡ್ಬಾರ್ದಾ? ನೀನ್ ಹಿಂಗೆ ಬಿಟ್ಬಿಟ್ರೆ ಬೆಳಗಾನ ಅದ್ ಬರ್ಕೊಡಿ ಇದ್ ಬರ್ಕೊಡಿ ಅಂತೀಯ. ಸುಮ್ಕೆ ಹಾಲ್ ತೆಗೆದು ಕೊಟ್ಬಿಟ್ಟು ಶ್ಯಾಂಬಲಿಂಗ ಅಂದ್ಬಿಡು. ಶಿರೋಮಣಿ ಬಂತ ಅಂತ ಕಾಣತ್ತೆ. ನನ್ನ ಮಗನಿಗಿಂತ ಟೀಮ್ನಾಗ ಒಂದು ರೂಢಿ ಆಗ್ಬಿಟ್ಟೈತೆ. ಬರ್ತೀನಿ. ಯಾಕೆ ಗಿರಿಜಾ ಇಷ್ಟು ಬೇಕು? ಅದು ಯಾಕ್ರಿ ಈಗ ಸುಮ್ನೆ ನಿಂತ್ಬಿಟ್ರಿ ಒಳ್ಳೆ ಗರ ಬಡ್ದವ್ರ ಹಾಗೆ? ನಾ ವಾಪಸ್ ಬಂದಲ್ಲ ಅದಕ್ಕ. ಅದೇನಾಯ್ತು ಗೊತ್ತಾ, ನಾ ರೈಲ್ವೆ ಸ್ಟೇಷನ್ಗೆ ಹೋದ್ನಾ, ಅಲ್ಲ ಮೂರ್ನವ್ರು ಯಾರೋ ಸಿಕ್ಕಿದ್ರು. ಅವ್ರು ಹೇಳಿದ್ರು ನಿಮ್ಮಮ್ಮ ಚೆನ್ನಾಗಿದ್ದಾರೆ ಅಂತ. ಅದಕ್ಕೆ ನಾ ವಾಪಸ್ ಬಂದ್ಬಿಟ್ಟೆ. ನಿಮ್ಮನ್ ಬಿಟ್ಟಿರೋಕ್ ಆಗಲ್ವಲ್ಲ? ಹೌದಾ? ವಾಸನೆ ವಾಸನೆ ಮಾಡಿ ಮೇಲೆ ಏನೋ ವಾಸನೆ ವಾಸನೆ. ಅಯ್ಯೋ 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 ಏನಿದ್ದು ರೂಮ್ ಎಲ್ಲ? ನಾನು ಇಲ್ದಿರುವಾಗ ಈ ಅಲಂಕಾರ, ಈ ಸೀರೆ. ಸಮಾಧಾನ ಮಾಡ್ಕಳೆ, ಅನುಮಾನ ಮಾಡ್ಕೋಬಾರ್ದು. ಅದು ಒಳ್ಳೇದಲ್ಲ. ಕೇಳೆ ಕೇಳೆ, ಇಲ್ಲಿ ಹಿಮಾಲಯ ಪರ್ವತದಲ್ಲಿ ಘೋರವಾದ ತಪಸ್ಸನ್ನ ಆಚರಿಸಿದ ಕಪಾಲೇಶ್ವರ ಸ್ವಾಮಿಗಳು ಅಂತ ಒಬ್ರು ಬಂದಿದ್ರು. ಅವ್ರಿಗೆ ಪಾದ ಪೂಜೆ ಮಾಡಬಿಟ್ಟು ಶಿವನೇ ನನಗೆ ಮಕ್ಳಿಲ್ವಲ್ಲ ಅಂತ ಹೇಳಿದೆ. ಅದಕ್ಕೆ ಅವರು ಚಿಂತೆ ಮಾಡ್ಬೇಡ ಮಗನೇ ಅಂತ ಹೇಳಿ ಸೀರೆ ಅಂದ್ರು. ಠಕ್ ಅಂತ ಒಂದ್ ಸೀರೆ ಕೈಗೆ ಬಂತು. ಇದನ್ನ ಅವಳಿಗೆ ಉಡಿಸ್ಬಿಡು, ಗರ್ಭವತಿ ಆಯ್ತಾಳೆ ಅಂತ ಹೇಳಿದ್ರು. ಆಮೇಲೆ ಗುರುವೇ ನೀವು ಪೌರ್ಣಮಿ ದಿವಸ ಬಂದ್ಬಿಟ್ಟಿದಿರಿ, ಅವಳು ಊರ್ಗೊಂಟಾಗ್ಬಿಟ್ಟವಳೆ ಹೆಂಗ ಅಂದೆ. ಅದಕ್ಕೆ ಅವ್ರು ಚಿಂತೆ ಮಾಡ್ಬೇಡ ಮಗನೇ, ಅವಳನ್ನ ಬಸ್ ತಪ್ಪಿಸಿ ವಾಪೀಸ್ ಕಳಸ ಭಾರ ನಂದು, ಉಳಿದ ವ್ಯವಹಾರ ನಿಂದು ಅಂದ್ರು. ಅಯ್ಯೋ ಯಾರೇನು ಬಿಡ್ತಿದ್ದು? ಅಯ್ಯೋ ಈ ಮನೆ ಒಳಗೆ ಒಂದಲ್ಲ ಅಂತ ಎರಡು ಬೇಕಿದೆ, ಯಾವ್ದು ಉಳಿಸ್ತಾ ಇರ ಮರ. ಯಾಕೆ ಯಾಕೆ ಗಡಿಬಿಡಿ ಮಾಡ್ತೀಯ? ಯಾರು ಬಂದಿದ್ದಾರೆ ಅಂತಲೇ? ಏನ್ ಅನುಮಾನನೇ ನಿಂದು? ಜಲ್ದಿ ನಡಿಯೇ, ಯಾರು ನೋಡ್ಬಿಟ್ಟಾರು? ಅಣ್ಣವ್ರೆ ಅಣ್ಣವ್ರೆ ಅಣ್ಣವ್ರೆ, ನಿಮ್ಮನ್ನೆಲ್ಲೆಲ್ಲ ಹುಡ್ಕೋದು ಅಣ್ಣವ್ರೆ? ಅನಾಹುತ ಆಗೋಯ್ತು, ಅನಾಹುತ ಆಗೋಯ್ತು. ಏನ್ ಇನ್ಕಮ್ ಟ್ಯಾಕ್ಸ್ ಬಂದವರೆಲ್ಲ? ಅವರಲ್ಲ ಅಣ್ಣವ್ರೆ, ಅಕ್ಕಯ್ಯ ಕೈ ಕೊಟ್ಬಿಟ್ಲು. ಅದೇನ್ ಹೇಳ? ಅಕ್ಕಯ್ಯ ನಮ್ಮನ್ನೆಲ್ಲ ಬಿಟ್ಟು ದೂರ ಹೊರಟೋದ್ಲು ಅಣ್ಣವ್ರೆ. ಅದೇನ್ ಸರಿಯಾಗಿ ಬಿಡಿಸಿ ಹೇಳ? ಅಯ್ಯೋ ಅಕ್ಕಯ್ಯ ಸತ್ತೋಗ್ಬಿಟ್ಟ ಅಣ್ಣವ್ರೆ, ಶಮಲಿಂಗ. ನಿಮ್ ಸಂಬಲಿಂಗನೆಲ್ಲ ಬಿಡ್ರಿ, ಅದೇನಾಗೈತೆ ಹೋಗ್ಬಿಡ ನಡ್ರಿ. ಈ ಬಸಪ್ಪನ ಕಾಟದಿಂದ ನೀನು ತಪ್ಪಿಸಿಕೊಂಡು ನನಗಂಟಿಸಿಬಿಟ್ಟು ಹೋಗ್ಬಿಟ್ಟೆ ಯಾಕ? ಇಂಥ ಮುತ್ತೈದೆ ಸಾವಿರ ಪರಮಾತ್ಮ ನಿನಗೆ ಕೊಟ್ಬಿಟ್ನಲ್ಲ ಯಾಕ? ಎಂತ ಪುಣ್ಯ ಆತ್ಮಳೆ ಯಾಕ ನೀನು? ನಾನು ನಿನ್ ಜೊತೆ ಬಂದ್ಬಿಡ್ತಿದ್ದೆ, ಆದ್ರೆ ವಂಶೋದ್ಧಾರಕ್ಕೆ ಒಂದ್ ಮಗು ಇಲ್ವಲ್ಲ. ಒಂದ್ ಮಗು ಆದ್ ಕೂಡಲೇ ನಾನು ನಿನ್ ಜೊತೆ ಬಂದ್ಬಿಡ್ತೀನಿ, ಚಿಂತೆ ಮಾಡ್ಬೇಡ. ಕದ್ದು ಕದ್ದು ಕಬ್ಬನ್ ಪಾರ್ಕ್ ಹೋಯ್ತಿದ್ದು, ಅದನ್ನು ಸೊಲೇಸ್ ಮಾಡ್ಕೊಟ್ಟು ಬಿಟ್ಟಲ್ಲ ಯಾಕ?
3 ಮೊಳ ಊದಾಗೆ 1 ಮೊಳ ನಿನಗೆ 2 ಮೊಳ ನನಗೆ ಹೂವ ಸಿಗ್ತಾ ಇತ್ತು. ಈಗ 3 ಮೊಳ ಹೂವ ನನಗೆ ಸಿಗಂಗ್ ಮಾಡ್ಬಿಟ್ಟಿಲ್ಲ ಯಾಕ? ಮೊನ್ನೆ ನಾನ್ ನಿಮ್ ಮನೆಗ್ ಬಂದಾಗ ನನ್ ಹಿಡಿಯಾಕೆ ನೀನ್ ಎಷ್ಟೆಲ್ಲ ಸೈಕಲ್ ಹೊಡೆದ್ಬಿಟ್ಟೆ ಯಾಕ? ಈಗ ನನ್ನ ಮುಂದೆನೆ ಮಲಿಕೊಂಡಿದೀಯ, ಮಾತಾಡ್ತಾನೆ ಇಲ್ವಲ್ಲ ಯಾಕ? ಬ್ರಾಂಚ್ ಆಫೀಸ್ ಆಗಿದ್ದೋಳ್ ನನ್ನನ್ನ ಎಡ್ ಆಫೀಸ್ ಮಾಡ್ಬಿಟ್ಟಿದೆ ಯಾಕ? ಶಿರೋಮಣಿ ಸಾಯ ಹೋಗಿ ನಿಮ್ಮ ಅಕ್ಕ ನಿನ್ನ ಏನ ಕೇಳಲು? ಒಂದ್ ಹಳೆ ಪರ್ಕೆ ತಗೊಂಡ್ಬಂದ್ ಪಕ್ಕದಲ್ಲಿ ಇಡು ಅಂದ್ರು. ಬರೀ ಪರ್ಕೆನ ಪುಣಾತ್ಮರು ಸಾಯವಾಗಿ ಏನೇನೋ ಕೇಳ್ತಾರೆ, ಇವಳು ಬರೀ ಪರ್ಕೆ ಕೇಳವಳೆಲ್ಲ. ಈ ಎಣಕ್ಕೆ ಪಾರಕ್ಕೆ ಯಾಕೆ? ಯಾಕ ನನ್ ಸೌದಿ ಬರ್ತಾಳೆ ಪೂಜೆ ಮಾಡೋಣ ಅಂತ ಬ್ರಾಂಚ್ ಆಫೀಸ್ ಹೆಡ್ ಆಫೀಸ್ ನೋಡ್ಬೇಕಾ? ನನ್ನ ಮಗನೇ ಹೆಂಡತಿ ಸತ್ತೋಗವಳೆ ಅಂತ ಸುಳ್ಳು ಹೇಳಿ ಇಲ್ಲಿ ಕರ್ಕೊಂಬಂದು ಅವಳ ಕೈಯಿಂದ ಪಾರ್ಕೆಲ್ ಹೊಡ್ಸಿದ್ಯಲ್ಲ, ಉಪ್ಪಿನ ಮನೆಗೆ ಎರಡು ಬಗೆತಿಯಲ್ಲ, ತೆಗೆಯ ಕೈನ ಎಲ್ಲ ತೆಗೆಯೋದು ಏಕೋತನ ಮಾತಾಡ್ತಿಯಲ್ಲ. ಒಂದೇ ಒಂದ್ ಸುಳ್ಳೇಳಿ ಉಪ್ಪಿನ ಮನೆ ಸಂಸಾರ ಸರಿ ಮಾಡಿದೀನಿ.